ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಯಾ ಚಂಕ್ಸ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಬೌಲ್ಗೆ ನೀರು ಬಿಸಿ ಮಾಡಿಕೊಂಡು ಆ ನೀರೊಳಗಡೆ ಸೋಯಾ ಚಂಕ್ಸ್ನ ಹಾಕಿ, ಅದೇನು ಗ್ಯಾಸ್ ಮೇಲೆ ಬೇಯೋದು ಬೇಡ, ಓಕೆನಾ, ಉರಿಲೇನು ಬೇಯೋದು ಬೇಡ, ಬಟ್ ಬಿಸಿನೀರನ್ನ ಕಾಯಿಸ್ಕೊಂಡು ಅದರೊಳಗಡೆ ಸೋಯಾ ಚಂಕ್ಸ್ ಏನಿದೆ ಅದನ್ನು ಹಾಕ್ಬಿಡಿ. ಅದು ಸ್ವಲ್ಪ ಮೆತ್ತಗಾಗಬೇಕಲ್ವ, ಸ್ವಲ್ಪ ಡ್ರೈ ಥರ ಇರುತ್ತೆ, ಅದು ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗಕ್ಕೆ ಬಿಡಿ, ತೆಗೆದ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಬಿಡಿ 10 ಮಿನಿಟ್ಸ್. ನೆಕ್ಸ್ಟು ನಾವು ಜಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕೋಬೇಕು ಅಂತ ತೋರಿಸ್ತೀನಿ. ಚಿಕ್ಕದು ಚಕ್ಕೆ, ಸೋಂಪು ಮತ್ತು ಏಲಕ್ಕಿ ಮತ್ತು 2 ಲವಂಗ ಎಲ್ಲ ಎರಡೆರಡು ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಆ 10 ಮಿನಿಟ್ಸ್ ಏನು ಸೋಯಾ ಚಂಕ್ಸ್ ನೆನೆಯೋಕೆ ಬಿಡ್ತೀರಾ, ಆ ಬಿಟ್ವೀನಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ ಪುದೀನ ಹಾಕೋದ್ರಿಂದ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲೇ ಬೇಕಾದರೂ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ನೀವು ಆ್ಯಡ್ ಆನ್ ಮಾಡ್ಕೋಬೋದು. ಪೇಸ್ಟ್ ಹಾಕೋದು ಯೂಸ್ ಮಾಡೋದು ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಆ ಥರನೂ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಅದನ್ನು ಕಟ್ ಮಾಡಿ ಹಾಕಿ. ನೆಕ್ಸ್ಟು ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ರುಬ್ಕೊಳ್ಳೋಕ್ಕೋಸ್ಕರ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾವು ಅದನ್ನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಸ್ವಲ್ಪ ಅಕ್ಕಿಯನ್ನು ನೆನಾಕೋಬೇಕಾಗತ್ತೆ. ನಾನಿಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ, 1 ಟೈಮಿಗೆ ಆಗೋಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ. ಸೊ ಇನ್ ಬಿಟ್ವೀನಲ್ಲಿ ನಾವು ರುಬ್ಕೊಂಬಂದ್ಬಿಡೋಣ. ರುಬ್ಕೊಂಬಂದಿರೋದು ನೋಡಿ ಈ ಥರ ರೆಡಿ ಇದೆ, ಗ್ರೀನ್ ಕಲರ್. ಈಗ ಕುಕ್ಕರ್ ಇಟ್ಕೊಂಡು ಆಯಿಲ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಯಿಲ್ 3 to 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಆಯಿಲ್ನ ಯೂಸ್ ಮಾಡಿ. ನೋಡಿ, ತುಂಬ ಎಣ್ಣೆ ಯೂಸ್ ಮಾಡೋರು ಜಾಸ್ತಿ ಆಯಿಲ್ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಹಾಕಬೇಕು ಅಂದರೆ, ನಾವು ಮಸಾಲೆಗೆ ಏನು ಹಾಕ್ಕೊಂಡಿದ್ವಿ ಅಲ್ವಾ ಮಿಕ್ಸಿಗೆ, ಅದೇ ಸೇಮ್ ಮಸಾಲೆ, ಬಟ್ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೆಲ್ಲ ಸೇಮ್ ಇರುತ್ತೆ ಇಂಗ್ರೀಡಿಯೆಂಟ್ ಎಲ್ಲ. ಸೊ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ, ಫುಲ್ ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ, ಜಾಸ್ತಿ ಉರಿಬೇಡ, ಬೆಂದೋಗ್ಬಿಡತ್ತೆ. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಅದು ಹಸಿ ಸ್ಮೆಲ್ ಬರುತ್ತೆ ಕಸ್ತೂರಿ ಮೇಥಿ. ಹಾಗಾಗಿ ಸ್ವಲ್ಪ ಲೈಟಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಎಣ್ಣೆಗೆ ಹಿಡಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದಪ್ಪ ಈರುಳ್ಳಿ 1 ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಈರುಳ್ಳಿ ಯೂಸ್ ಮಾಡ್ತಾಯಿದ್ರೆ ಚಿಕ್ಕದು 2 ಈರುಳ್ಳಿ ಯೂಸ್ ಮಾಡಿ, ದಪ್ಪ ಈರುಳ್ಳಿ ಆದರೆ ಒಂದೇ 1 ಈರುಳ್ಳಿನ ಹಾಕ್ಕೊಳ್ಳಿ. 1 ಈರುಳ್ಳಿ ಹಾಕ್ಕೊಂಬಿಟ್ಟು ಕೆಂಪೂರಿಗೆ ಬರೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರಿಗೆ ಬರಬೇಕು, ಮೇಕ್ ಶೂರ್ ಫುಲ್ ಬ್ರೌನ್ ಕಲರಲ್ಲ, ಸ್ವಲ್ಪ ಕಡಿಮೆ ಬ್ರೌನ್ ಬರಬೇಕು, ಬಟ್ ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಟೊಮೊಟೊ, 1 ದಪ್ಪು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೇಮ್ ಸಣ್ಣ ಟೊಮೊಟೊ ಆದರೆ 2 ಹಾಕ್ಕೊಳ್ಳಿ, ದೊಡ್ಡ ಟೊಮೊಟೊ ಆದರೆ 2 ಹಾಕ್ಕೊಳ್ಳಿ. 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಎಲ್ಲ ಇಂಗ್ರೀಡಿಯೆಂಟು ಹಾಕಿದ ಮೇಲೆ 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವೆಷ್ಟು ಫ್ರೈ ಮಾಡ್ಕೊತೀರೋ ಅಷ್ಟು ರುಚಿ ಸಿಗತ್ತೆ, ಓಕೆನಾ. ನೋಡಿ ನಾನು ಯಾವ ಥರ ಫ್ರೈ, ಸೊ ಇದೇ ಥರ ಫ್ರೈ ಮಾಡ್ಕೋತಾ ಇರಿ. ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಚೆನ್ನಾಗಿ ಸಿಗುತ್ತೆ, ಹಸಿಗೆ ಹಾಕಕ್ಕೆ ಹೋಗಬೇಡಿ. ನೆಕ್ಸ್ಟು ನಾವು ರುಬ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡಬೇಕಾಗತ್ತೆ. ಸ್ವಲ್ಪ ನೀರು ಥರ ಏನು ಕಾಣಿಸ್ತಾ ಇದೆ ಅಂದರೆ, ನಾನು ಜಾರಲ್ಲಿ ಇದ್ದಿದ್ದಷ್ಟು ಮಸಾಲೆನ ವೇಸ್ಟ್ ಮಾಡಿದೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರನ್ನ ನೀಟಾಗಿ ತೊಳೆದು ಆ ನೀರನ್ನ ಇದ್ರೊಳಗಡೆ ಹಾಕಿದ್ದೀನಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ಮಸಾಲೆ ಕಡಿಮೆ ಆದರೂ ನೀವೇನು ಇಂಗ್ರೀಡಿಯೆಂಟ್ ಹಾಕಿ ಮಸಾಲೆ ರುಬ್ಕೊಂಡಿರ್ತೀರ ಅಷ್ಟನ್ನು ಕಂಪ್ಲೀಟಾಗಿ ನೀವು ಇಲ್ಲಿಗೆ ಆ್ಯಡ್ ಮಾಡಬೇಕಾಗತ್ತೆ. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಎಸಿಬೇಡಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ, ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ, ಆಮೇಲೆ ಅಡ್ಜಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಫ್ರೈ ಮಾಡಬೇಕಾದ್ರೆ ಆ ಘಮ ನಿಮಗೆ ಬರುತ್ತೆ, ತುಂಬ ಟೇಸ್ಟಿಯಾಗತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ 2 to 3 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಆವಾಗ ಮಾತ್ರ ಮಸಾಲೆ ಆನಿಯನ್ ಟೊಮೊಟೊಗೆ ಚೆನ್ನಾಗಿ ಎಲ್ಲ ಹಿಡಿಯುತ್ತೆ. ನೆಕ್ಸ್ಟು ನಾವು 10 ನಿಮಿಷ ಏನು ಆ ಸೋಯಾ ಚಂಕ್ಸ್ನ ತಗೊಂಡು ನೀರಲ್ಲಿ ಇಟ್ಟಿರ್ತೀವಲ್ಲ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಮಸಾಲೆಗೆ ಇವಾಗ ಆ್ಯಡ್ ಮಾಡ್ತಾಯಿದ್ದೀವಿ. ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು 2 to 3 ಮಿನಿಟ್ಸ್ ಅಗೇನ್ ಫ್ರೈ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಅದು ಮಸಾಲೆಗೆ ಚೆನ್ನಾಗಿ ಹಿಡಿಬೇಕಾಗತ್ತೆ.
ಆಯಿತಾ. ನೀವು ಎಲ್ಲ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಮಸಾಲೆ ಚೆನ್ನಾಗಿ ಹಿಡಿಬೇಕು. ನೆಕ್ಸ್ಟು ಉಪ್ಪನ್ನು ಆ್ಯಡ್ ಮಾಡಿ. ನಾನು ಇಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ. ಪಿಂಕ್ ಸಾಲ್ಟ್ ಯೂಸ್ ಮಾಡಿ, ಯಾರು ವೈಟ್ ಸಾಲ್ಟ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಉಪ್ಪು ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಇರಲಿ. ಕಡಿಮೆ ಉಪ್ಪು ತಿಂದೇ ಇದ್ದವ್ರು ಎಷ್ಟೊಂದು ಜನ ಇರ್ತಾರೆ, BP ಇರುತ್ತೆ, ಅಂಥವರೆಲ್ಲ ಸ್ವಲ್ಪ ಕಡಿಮೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಪಿಂಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ. ಉಪ್ಪು ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ನೀವು ಆಫ್ಟರ್ನೂನ್ ಲಂಚಿಗಾದ್ರೂ ಯೂಸ್ ಮಾಡ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದ್ರೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು 1 ಗ್ಲಾಸ್ ಜೀರಾ ರೈಸ್ ತೊಗೊಂಡಿರೋದ್ರಿಂದ 2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಆ ಕ್ವಾಂಟಿಟಿ ನಿಮಗೆ ಗೊತ್ತಿರುತ್ತೆ. ಮನೆಯಲ್ಲಿ ವೈಟ್ ರೈಸ್ ಮಾಡೋರಿಗೆ 1 ಗ್ಲಾಸ್ಗೆ ಅಳತೆ ನೀವೇನು ಇಟ್ಕೊಂಡಿರ್ತೀರೋ ಆ ಅಳತೆ ಬೇಸ್ ಮೇಲೆ ಡಬಲ್ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಂದು ಅಕ್ಕಿಗೆ 1 ಗ್ಲಾಸ್ ಅಕ್ಕಿ ಅಂದರೆ 1.5 ಗ್ಲಾಸ್ ನೀರಿರುತ್ತೆ. ಸೊ ನೀರು ನೋಡ್ಕೊಂಡು ಹಾಕಿ. ನೆಕ್ಸ್ಟು ನಾನು ನೆನೆ ಹಾಕಿದಂಥ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಾ ರೈಸ್ ಯೂಸ್ ಮಾಡಿದ್ದೀನಿ. ಜೀರಾ ರೈಸ್ನ ನಾನು 10 to 15 ಮಿನಿಟ್ಸ್ ನೆನೆ ಹಾಕಿದ್ರೂ ನಾನು ಕರೆಕ್ಟಾಗಿ 2 ಗ್ಲಾಸ್ ವಾಟರ್ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಜೀರಾ ರೈಸ್ಗೆ ಆ ಅಕ್ಕಿ ಏನಿದೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾನು 2 ಗ್ಲಾಸ್ ನೀರು ಆ್ಯಡ್ ಮಾಡಿದ್ರೂ 15 to 20 ಮಿನಿಟ್ಸ್ ಜೀರಾ ರೈಸ್ನ ನೆನಾಕಬೇಕಾಗತ್ತೆ. ಯಾರಾದರೂ ಜೀರಾ ರೈಸ್ ಯೂಸ್ ಮಾಡೋರಿದ್ದರೆ ಆ ಥರ ಮಾಡಿ 15 ಮಿನಿಟ್ಸ್ ನೆನಾಕ್ಬಿಡಿ. ನೆಕ್ಸ್ಟು ಅದನ್ನು ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ತಿರುಗಿಸಿದ ಮೇಲೆ ವಿಷಲ್ಗಿಟ್ಬಿಡಿ. 2 ವಿಷಲ್ ಆಗಬೇಕು. 2 ವಿಷಲ್ಗಿಂತ ಮುಂಚೆ ಎತ್ತಕ್ಕೆ ಹೋಗಬೇಡಿ. 2 ವಿಷಲ್ ಕಂಪ್ಲೀಟಾಗಿ ಆಗಲಿ. 2 ವಿಷಲ್ ಆದಮೇಲೂ ಎಷ್ಟೊಂದು ಜನ ಅರ್ಜೆಂಟ್ ಇದೆ ಅಂತ ವಿಷಲ್ ಎತ್ಬಿಡ್ತಾರೆ. ವಿಷಲ್ ಎತ್ತಕ್ಕೆ ಹೋಗಬೇಡಿ. ನೋಡಿ, 2 ವಿಷಲ್ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಕಂಪ್ಲೀಟಾಗಿ ಇವಾಗ ಸೋಯಾ ಚಂಕ್ಸ್ ಪುಲಾವ್ ರೆಡಿ ಇದೆ. ಇವಾಗ ನೋಡಿ ನಾನು ತಿರುಗಿಸ್ತಾ ಇದ್ದೀನಿ. ಮೇಲ್ಮೇಲೆ ಸ್ವಲ್ಪ ಸೋಯಾ ಚಂಕ್ಸ್ ಏನಿದೆ ಅದು ಮೇಲೆ ಬಂದಿರುತ್ತೆ. ನೀವು ಸ್ವಲ್ಪ ತಿರುಗಿಸ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಸೇರ್ಕೊಬೇಕು ರೈಸ್ಗೆ. ಸೊ ಚೆನ್ನಾಗಿ ಅದನ್ನು ತಿರುವು ಹಾಕಿ. ಎಲ್ಲರೂ ಸೋಯಾ ಚಂಕ್ಸ್ ಪಲಾವ್ನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ. ಫೈನಲ್ ಲುಕ್ ಹೀಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.